ಗಬ್ಬೆದ್ದು ನಾರ್ತದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಹಾಯ್ ಹಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಎಸ್ ವೀಕ್ಷಕರೇ, ಇದು ನಾವು ಹೇಳ್ತಾ ಇರೋದಲ್ಲ, ನೀವು ನೋಡ್ತಾ ಇರುವ ಈ ಸುದ್ದಿ ಸುಮಾರು ವರ್ಷಗಳಿಂದ ನಿರ್ವಹಣೆ ಆಗದೆ ಸ್ಮಾರ್ಟ್ ಸಿಟಿ ಕಿರೀಟ ಹೊತ್ತ ನಗರ ಇಂದು ಸ್ಲಮ್ ಸಿಟಿಯಾಗಿ ಪರಿವರ್ತನೆಯಾಗಿದೆ ಎಂದು ಅಕ್ಕಾ ಫೌಂಡೇಶನ್ ತಂಡ ಇಂದು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. 28 ಅಕ್ಟೋಬರ್ 2025 ನಾವಿಲ್ಲಿ ಮಾನ್ಯ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಿಂದುಗಡೆ ಸುಲಭ ಶೌಚಾಲಯದಲ್ಲಿ ಇದ್ದೀವಿ. ಇಲ್ಲಿ ಪರಿಸ್ಥಿತಿ ನೋಡ್ರಿ ಎಷ್ಟು ಗಲೀಜಾಗಿದೆ. ಕಾಲ್ ಮಾಡಿ ಒಯ್ಯಾಕ ತೊಂದ್ರಿ ಜನಕ್ಕೆ ಎಲ್ಲ ಆಸ್ಪತ್ರೆ ಮಾಡಾಕ ಬರಾಕ ಆಗಿಲ್ಲ. ಆಗೈತ್ರಿ ಅದು. ನೋಡ್ರಿ ಇಲ್ಲಿ ಮಹಿಳೆಯರಂಗ್ ಹೋಗ್ಬೇಕು, ಪುರುಷರಂಗ್ ಹೋಗ್ಬೇಕು. ನೋಡ್ರಿ ಗಲೀಜ್ ಇಷ್ಟಿದ್ರೆ ಇದೊಂದು ಸುಲಭ ಶೌಚಾಲಯ ದುರಸ್ತಿ ಮಾಡಕ್ಕೆ ಇವ್ರಿಗೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಇವ್ರು ಏನು ಉಪಯೋಗ ರೀ? ಈಗ ಕೂಡಲೇ ನಾವು 8 ದಿನದೊಳಗೆ, ಇವತ್ತು 28ರಿಂದ 8 ದಿನದೊಳಗೆ ಇದು ಶೌಚಾಲಯ, ಸುಲಭ ಶೌಚಾಲಯ ಮಾನ್ಯ ಆಯುಕ್ತರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಿಂದ್ಗಡೆ ಕುಸಗಲ್ ರೋಡ್ ಇದನ್ನು ಕೂಡಲೇ ಸ್ವಚ್ಛ ಮಾಡಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಇಲ್ಲದಿದ್ದರೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಅಲ್ಲದೆ ಇದನ್ನ ಶುಚಿಗೊಳಿಸಲು ಹಾಗೂ ಕಸುಬನ್ನ ವಿಲೇವಾರಿ ಮಾಡಲು 8 ದಿನಗಳ ಗಡುವು ಕೊಟ್ಟಿದ್ದು, ಒಂದು ವೇಳೆ ಪಾಲಿಕೆ ವಿಫಲವಾದಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ಈ ಕಾರ್ಯವನ್ನ ಕೈಗೊಳ್ಳುವುದಲ್ಲದೆ ಪಾಲಿಕೆ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯ ಗಂಟೆಯನ್ನ ನೀಡಿದ್ದಾರೆ. ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ, ಸುದ್ದಿಗಳಿಗಾಗಿ ಸುಪ್ರೀಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.